ಎಷ್ಟೋ ಜನ ಅವರ ಜೀವನ ಪೂರ್ತಿ ದುಡಿದ್ರೂ ಕೂಡ 1 ಕೋಟಿಯನ್ನು ಉಳಿಸೋದೇ ತುಂಬ ಕಷ್ಟ. ಇನ್ನು 4 ಕೋಟಿ ಉಳಿಸ್ಬೇಕು ಅಂತ ಅಂದರೆ ನೀವೇ ದುಡಿದು ನೀವೇ ಉಳಿಸ್ತೀನಿ ಸಾಧ್ಯ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನ್ಯಾಯವಾಗಿ ದುಡಿದ್ರೆ ಸಾಧ್ಯನೇ ಇಲ್ಲ, ಯಾರೋ ತಲೆ ಹೊಡಿಬೇಕಷ್ಟೇ. ನಿಮ್ಗೇನನ್ಸುತ್ತೆ, ನಮಗೆ ಎಷ್ಟು ದುಡ್ಡು ಸಿಕ್ಕರೆ ಸಮಾಧಾನ ಆಗ್ಬೋದು? ಹೌ ಮಚ್ ಮನಿ ಈಸ್ ಎನಫ್ ಮನಿ? ನಮ್ಮೆಲ್ಲರಲ್ಲೂ ಕೂಡ ಇರುವಂಥ ಒಂದು ಪ್ರಶ್ನೆ. ನಮ್ಮ ದೇಶದ ಜನಸಂಖ್ಯೆ ಸುಮಾರು 140 ಕೋಟಿಗಿಂತ ಹೆಚ್ಚಿದೆ. ಅದರಲ್ಲಿ ನೀವೇನಾದರೂ ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನು ಪಡ್ಕೋತಾ ಇದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ದುಡಿಯುವಂಥ ಜನರ ಪಟ್ಟಿಯಲ್ಲಿ ಟಾಪ್ 5ರಿಂದ 10% ಒಳಗೆ ಬರ್ತೀರಾ. ಟಾಪ್ 5ರಿಂದ 10% ತಿಂಗಳಿಗೆ 1 ಲಕ್ಷ ದುಡಿದ್ರೆ ಸಾಕು. ಟಾಪ್ 1%ಗೆ ಬರೋದಕ್ಕೆ, ಟಾಪ್ 1% ನೀವು ದುಡಿಬೇಕಾಗಿರುವಂಥದ್ದು 20ರಿಂದ 25 ಲಕ್ಷ ವರ್ಷಕ್ಕೆ. ಅಂದರೆ ತಿಂಗಳಿಗೆ 2 ಲಕ್ಷ ದುಡಿದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ದುಡಿಯುವಂಥ ಜನರ ಪಟ್ಟಿಯಲ್ಲಿ ಟಾಪ್ 1% ಇರ್ತೀರ. ನಮ್ಮ ದೇಶದಲ್ಲಿ ಟಾಪ್ 1 ಮಿಲಿಯನ್ ರಿಚೆಸ್ಟ್ ಪೀಪಲ್, 10 ಲಕ್ಷ ಟಾಪ್ ರಿಚೆಸ್ಟ್ ಜನಗಳ ಪಟ್ಟಿಯನ್ನು ನೀವು ಸೇರಬೇಕು ಅಂದರೆ ಎಷ್ಟು ದುಡಿಬೋದು ಗೆಸ್ ಮಾಡಿ. ವರ್ಷಕ್ಕೆ ಮಿನಿಮಮ್ 1 ಕೋಟಿಯನ್ನು ದುಡಿಬೇಕಾಗತ್ತೆ. ತಿಂಗಳಿಗೆ 8ರಿಂದ 10 ಲಕ್ಷ ಅಂತ ಅಂದ್ಕೊಳ್ಳಿ, ಆಯ್ತಾ? ನಾನು ಲೀಗಲಿ ಯಾರೆಲ್ಲ ದುಡಿತಾ ಇರ್ತಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನ ಅದಕ್ಕಿಂತ ಜಾಸ್ತಿನೇ ದುಡಿತಾ ಇರ್ತಾರೆ, ಬಟ್ ITR ನಲ್ಲಿ ತೋರಿಸ್ಕೊಳ್ಳೋದೇ ಇಲ್ಲ. ಅವರನ್ನ ಬಿಟ್ಟು ಹೇಳ್ತಾ ಇದ್ದೀನಿ, ಟಾಪ್ 10 ಲಕ್ಷದ ಪಟ್ಟಿಯನ್ನು ನೀವು ಸೇರಬೇಕು ಅಂದರೆ ವರ್ಷಕ್ಕೆ 1 ಕೋಟಿ, ಮಿನಿಮಮ್ 1 ಕೋಟಿಯನ್ನು ದುಡಿಯಲೇಬೇಕು. ಇನ್ನೊಂದು ಫನ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ, ಈ ಒಂದು ಟಾಪ್ 10 ಲಕ್ಷ ಜನರ ಪಟ್ಟಿಯನ್ನು ನಮ್ಮ ದೇಶದಲ್ಲಿ 10,000 ಜನರಲ್ಲಿ ಬರೀ 7 ಜನ ಮಾತ್ರ ಸೇರ್ತಾರಂತೆ. 10,000ದಲ್ಲಿ ಬರೀ 7 ಜನ ಮಾತ್ರ ವರ್ಷದಲ್ಲಿ 1 ಕೋಟಿಗಿಂತ ಜಾಸ್ತಿ ದುಡಿತಾರೆ. ಕ್ರೇಜಿ ಅಲ್ವಾ? ಯಪ್ಪ. ಸೊ ಹಾಗಾದರೆ ಹೌ ಮಚ್ ಮನಿ ಈಸ್ ಎನಫ್ ಮನಿ? ನಮಗೆ ಖುಷಿ ಆಗಬೇಕು ಅಂದರೆ, ಸಂತೃಪ್ತಿ ಆಗಬೇಕು ಅಂದರೆ ಎಷ್ಟು ದುಡ್ಡು ಬೇಕು? ನಮಗೆ ತಿಂಗಳಿಗೆ 30,000 ಬರ್ತಿದ್ದಾಗ 1 ಲಕ್ಷ ಎದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. 1 ಲಕ್ಷ ಬಂತು ಅಂದರೆ 10 ಲಕ್ಷ ಎನಫ್, ಸಾಕಪ್ಪ 10 ಲಕ್ಷ ಅನಿಸುತ್ತೆ. 10 ಲಕ್ಷ ಬಂದಾಗ 1 ಕೋಟಿ ಬಂದರೆ ಮೋಸ್ಟ್ಲಿ ನನಗೆ ಎನಫ್, ಸಮಾಧಾನ ಅನಿಸುತ್ತೆ. ಈ ನಮ್ಮ ಮನಸ್ಸಿದೆ ಅಲ್ವಾ, ಅದಕ್ಕೆ ಎಷ್ಟು ದುಡ್ಡು ಬಂದರೂ ಸಮಾಧಾನ ಅಂತ ಅನಿಸೋದೇ ಇಲ್ಲ. ಈ ಎನಫ್, ಈ ಸಮಾಧಾನ ಇದೆ ಅಲ್ವಾ, ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಕೆಲವು ಜನಕ್ಕೆ ಪೀಸ್ ಆಫ್ ಮೈಂಡ್, ನೆಮ್ಮದಿ ಎನಫ್, ಎಷ್ಟು ದುಡ್ಡಿದ್ರು ನೆಮ್ಮದಿ ಬೇಕಪ್ಪ ಅಂತ ಕೆಲವು ಜನ ಇರ್ತಾರೆ. ಇನ್ನು ಕೆಲವು ಜನಕ್ಕೆ ಸ್ಟೇಟಸ್, ದುಡ್ಡೆಲ್ಲ ಇಂಪಾರ್ಟೆಂಟ್, ಅದು ಸ್ಟೇಟಸ್ ಗುರು, ಸ್ಟೇಟಸ್ಸು. ದುಡ್ಡೆಲ್ಲ ಬೇಕಾಗಿಲ್ಲ, ನಾನು ರಾಜಕಾರಣಿ ಆಗಬೇಕು, ಒಂದು ಪವರ್ ಇರುತ್ತೆ, ಒಂದು ಸ್ಟೇಟಸ್ ಇರುತ್ತೆ, ಅದನ್ನು ಕೆಲವು ಜನ ನೋಡ್ತಾರೆ. ಇನ್ನು ಕೆಲವು ಜನಕ್ಕೂ ಅಂತೂ ಎಷ್ಟು ದುಡ್ಡಿದ್ರು ಸಾಲಲ್ಲ, ಎಷ್ಟು ದುಡ್ಡು ಬಂದರೂ ಇಲ್ಲ, ಸಮಾಧಾನ ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಸೊ ಆ ಒಂದು ಮೀನಿಂಗ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ನಿಮಗೆ ಎಷ್ಟು ಎನಫ್, ಎಷ್ಟು ಸಮಾಧಾನವನ್ನು ಕೊಡುತ್ತೆ ಫಸ್ಟ್ ನೀವು ತಿಳ್ಕೊಳ್ಳಿ, ಆಯಿತಾ? ಜನರಲ್ ಆಗಿ ಒಬ್ಬ ವ್ಯಕ್ತಿ ರಿಟೈರ್ ಆಗೋದಕ್ಕೆ ಎಷ್ಟು ದುಡ್ಡು ಬೇಕು ಅಂತ ನಾವೇ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಆಯಿತಾ? ಸೊ ರಿಟೈರ್ಮೆಂಟ್ ರೂಲ್ ಅಂತ ಕೆಲವು ಜನ ಮಾಡ್ತಾರೆ. ಅದನ್ನು ನಾವು ನೋಡೋದಕ್ಕೆ ಹೋದರೆ, ಒಬ್ಬ ವ್ಯಕ್ತಿಯ ವಾರ್ಷಿಕ ಖರ್ಚು, ಜೀವನ ಮಾಡೋದಕ್ಕೆ ಒಬ್ಬ ವ್ಯಕ್ತಿಗೆ 1 ವರ್ಷದಲ್ಲಿ ಎಷ್ಟು ಖರ್ಚಾಗುತ್ತೆ ಅದಕ್ಕೆ 40 ಮಲ್ಟಿಪ್ಲೈ ಮಾಡಿದ್ರೆ, ಅದಕ್ಕೆ 40 ಗುಣಾಕಾರ ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೋ ಒಬ್ಬ ವ್ಯಕ್ತಿ ಹತ್ರ ಅಷ್ಟು ದುಡ್ಡಿದ್ರೆ ಸಾಕು ಅಂತ ತುಂಬ ಜನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಸ್ವಂತ ಮನೆ ಇದ್ದರೆ, ನಿಮಗೆ ಏನು ಅಂದರೆ ಮಕ್ಕಳನ್ನ ಓದಿಸ್ಬೇಕು ಆ ಥರ ಏನೂ ಇಲ್ಲ ಅಂತಂದರೆ ತಿಂಗಳಿಗೆ 10,000 ಇದ್ದರೂ ಆರಾಮಾಗ್ಬಿಡುತ್ತೆ. ಡಿಪೆಂಡ್, ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 10,000 ತಿಂಗಳ ಖರ್ಚು ಅಂತ ಅಂದ್ಕೊಳ್ಳಿ, ಅಂದರೆ ವರ್ಷಕ್ಕೆ 1,20,000 ರೂಪಾಯಿ ನಿಮ್ಮ ವಾರ್ಷಿಕ ಖರ್ಚು. ಇದಕ್ಕೆ 40 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 12 × 4 48 ಲಕ್ಷ ರೂಪಾಯಿ ಆಗುತ್ತೆ. ಅಂದರೆ 48 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದ್ದರೆ ಅದನ್ನು ಸರಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನೀವು ನೆಕ್ಸ್ಟು ನಿಮ್ಮ ಜೀವನದಲ್ಲಿ ದುಡಿಯುವಂಥ ಅವಶ್ಯಕತೆಯೇ ಇಲ್ಲ, ಆಯಿತಾ? ಸರಿಯಾಗಿ ಇನ್ವೆಸ್ಟ್ ಮಾಡಿದರೆ, ಈ ವಿಷಯ ತಲ್ಲಿಟ್ಕೊಳ್ಳಿ, ಆಯಿತಾ? ಸುಮ್ಮನೆ ಮಲ್ಲಿಟ್ಕೊಂಡ್ಬಿಟ್ರೆ ಆ ದುಡ್ಡು ಖಾಲಿ ಆಗಿಬಿಡುತ್ತೆ, ಇನ್ಫ್ಲೇಷನ್ನೇ ತಿಂದಾಗ್ಬಿಡುತ್ತೆ, ಆಯಿತಾ? ಸರಿಯಾಗಿ ಇನ್ವೆಸ್ಟ್ ಮಾಡಿದರೆ ನಿಮಗೆ 48ರಿಂದ 50 ಲಕ್ಷ ನೀವು ಜೀವನ ಮಾಡೋದಕ್ಕೆ ಸಾಕು. ಅಂದರೆ ನಿಮ್ಮ ಖರ್ಚು ತುಂಬ ಕಡಿಮೆ ಇದೆ, ತಿಂಗಳಿಗೆ ಬರೀ 10,000 ಮಾತ್ರ ಖರ್ಚು ಮಾಡ್ತಾ ಇದ್ದೀರಾ. ಸೊ ನಡೆದು ಬಿಡುತ್ತೆ. ನಿಮ್ಮ ಒಂದು ಖರ್ಚು ಏನಾದರೂ ತಿಂಗಳಿಗೆ 1 ಲಕ್ಷ ಆಗಿದ್ದರೆ, ಅಂದರೆ ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 10ರಿಂದ 12 ಲಕ್ಷ ಅಂತ ಅಂದ್ಕೊಳ್ಳಿ. ಅಂಥವ್ರ ಹತ್ರ ನೀವು 4 ಕೋಟಿ ಬೇಕಾಗತ್ತೆ.
ಅಪ್ರಾಕ್ಸಿಮೇಟ್ಲಿ 4 ಕೋಟಿ ರೂಪಾಯಿ. ಅಂದರೆ ತಿಂಗಳಿಗೆ 1 ಲಕ್ಷ ಖರ್ಚು ಮಾಡಬೇಕು, ನೀವು ರಿಟೈರ್ ಆಗಬೇಕು ಬೇಗ ಅಂತ ಅಂದರೆ 4 ಕೋಟಿ ರೂಪಾಯಿ. ಯೋಚನೆ ಮಾಡ್ಕೊಳ್ಳಿ. ನೀವು ನಂಬಲ್ಲ, ನಮ್ಮ ದೇಶದಲ್ಲಿ ಎಷ್ಟೋ ಜನ ಅವರ ಜೀವನ ಪೂರ್ತಿ ದುಡಿದ್ರೂ ಕೂಡ 1 ಕೋಟಿಯನ್ನು ಉಳಿಸೋದೇ ತುಂಬ ಕಷ್ಟ. ಇನ್ನು 4 ಕೋಟಿ ಉಳಿಸ್ಬೇಕು ಅಂತ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಎಷ್ಟೋ ರೀಲ್ಸನ್ನು ನೋಡಿದ್ದೀನಿ, ರಿಟೈರ್ ಆಗಿಬಿಡ್ಬೋದು ನೀವು ಆರಾಮಾಗಿ, ಒಂದು 2-3 ಕೋಟಿ ಇದ್ದರೆ ಸಾಕು, ಆರಾಮಾಗಿ ರಿಟೈರ್ ಬಟ್ 2-3 ಕೋಟಿ ಹೆಂಗರು ದುಡಿತೀಯ, ಎಲ್ಲಿಂದ ತರ್ತೀಯ 2-3 ಕೋಟಿ? ಕಾಮೆಂಟ್ಸ್ ಎಲ್ಲ ಬಂದು ಯಾರೇ ಅದು ಕೊಟ್ಬಿಡಿ 2-3 ಕೋಟಿ ಅಂತ ಎಷ್ಟೋ ಜನ ಕಾಮೆಂಟ್ ಮಾಡ್ತಾ ಇರ್ತಾರೆ, ಆಯಿತಾ? 2-3 ಕೋಟಿಯನ್ನು ದುಡಿಯುವಂಥದ್ದು ಅಲ್ಲ, ಬರೀ 1 ಕೋಟಿಯನ್ನು ನಮ್ಮ ದೇಶದಲ್ಲಿ ದುಡಿಯೋದು ತುಂಬ ಕಷ್ಟ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೊಬ್ಬ ವ್ಯಕ್ತಿ ತಿಂಗಳಿಗೆ 25,000 ರೂಪಾಯಿನ ದುಡಿತಾ ಇದ್ದಾರೆ, 25,000 ರೂಪಾಯಿ. 25,000 ರೂಪಾಯಿ ಕೂಡ ನಮ್ಮ ದೇಶದಲ್ಲಿ ಕಡಿಮೆ ಅಲ್ಲ, ಒಂದು ಒಳ್ಳೆಯ ಇನ್ಕಮ್ಮೇ ಅದು, ಆಯಿತಾ? ಈ 25,000 ನೀವು ಕಂಪ್ಲೀಟಾಗಿ ಉಳಿಸಿದ್ರೆ, ಏನು ಖರ್ಚೇ ಮಾಡ್ತಿಲ್ಲಪ್ಪ ನೀವು, ಕಂಪ್ಲೀಟ್ 25,000 ರೂಪಾಯಿನೂ ಉಳಿಸಿದ್ರೆ, ಅದು ಸಾಧ್ಯ ಇಲ್ಲ, ಬಟ್ ಅಷ್ಟನ್ನು ಉಳಿಸಿದ್ರಿ ಅಂತ ಅಂದ್ಕೊಳ್ಳಿ. ಅಂದರೆ ವರ್ಷಕ್ಕೆ 3 ಲಕ್ಷವನ್ನು ನೀವು ಉಳಿಸ್ಬೋದು, ವರ್ಷಕ್ಕೆ 3 ಲಕ್ಷ. 40 ವರ್ಷ ಇದನ್ನು ಉಳಿಸಿದ್ರೂ ಕೂಡ 1,20,00,000 ಆಗುತ್ತೆ. ಇದರಲ್ಲಿ ನಾವು ಇನ್ಫ್ಲೇಷನ್ನ ಇಗ್ನೋರ್ ಮಾಡಿದ್ದೀವಿ, ಮತ್ತು ಸ್ಯಾಲ್ರಿ ಹೈಕ್ ಕೂಡ ಆಗುತ್ತೆ, ವರ್ಷ ಸ್ಯಾಲ್ರಿ ಜಾಸ್ತಿ ಕೂಡ ಆಗುತ್ತೆ, ಅದನ್ನು ಕೂಡ ಇಗ್ನೋರ್ ಮಾಡಿದ್ದೀವಿ. ಸೊ ಇನ್ಫ್ಲೇಷನ್ನು ಮತ್ತು ಈ ಸ್ಯಾಲ್ರಿ ಹೈಕು ಎರಡನ್ನೂ ಕ್ಯಾನ್ಸಲ್ ಔಟ್ ಮಾಡಿಬಿಡೋಣ, ಆಯಿತಾ? ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ ನೀವು 40 ವರ್ಷ ದುಡಿದ್ರೂ ಕೂಡ 1,20,00,000 ಸೇವ್. 40 ವರ್ಷ ಯೋಚನೆ ಮಾಡ್ಕೊಳ್ಳಿ, 40 ವರ್ಷ ದುಡಿಬೇಕಲ್ಲ ಅಂತ. ತುಂಬ ಕಷ್ಟ ಇದೆ, ಆಯಿತಾ? ನಮ್ಮ ದೇಶದಲ್ಲಿ 1 ಕೋಟಿಯನ್ನು ಉಳಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಒಂದು, ನಿಮ್ಮ ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಇರಬೇಕು, ಜಮೀನು ಇರಬೇಕು. ಈಗಂತೂ ಜಮೀನಿಗೆ ಬೆಲೆ ಯಾವ ಥರ ಆಗಿಬಿಟ್ಟಿದೆ ಅಂತ ಅಂದರೆ 1 ಎಕರೆ ಜಮೀನು ತಾಳೋಕ್ಕಾಗಲ್ಲ, 1 ಕೋಟಿನೇ ಹೇಳ್ತಾರಪ್ಪ. ರೋಡ್ ಇದ್ಬಿಟ್ರೆ ಮುಗಿದೋಯ್ತು, ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ. ನೆಕ್ಸ್ಟ್ ನೋಡಿ, ರೈತರಿಗೇನೆ ಬೆಲೆ. IT ಎಲ್ಲ ಮನೆಗೆ ಹೋಗ್ತವ್ರೆ ಈಗ. IT AI ಬಂದ ಮೇಲೆ ಕತೆ ನಿಮಗೆ ಗೊತ್ತು. ನೆಕ್ಸ್ಟ್ ನೋಡಿ, 1 ಎಕರೆ 20 ಗುಂಟೆ ಜಮೀನು ಇಟ್ಕೊಂಡು ಸಣ್ಣ ಮನೆ ಮಾಡಿಕೊಂಡು ನಮ್ಮ ಊಟವನ್ನು ನಾವೇ ಬೆಳ್ಕೊಂಡು ನಾವೇ ತಿನ್ನಬೇಕಾದಂಥ ಪರಿಸ್ಥಿತಿ ಬಂದರೂ ಬರ್ಬೋದೇನೋ, ನೋಡೋಣ ಏನಾಗುತ್ತೆ ಇನ್ನು ಫ್ಯೂಚರ್ನಲ್ಲಿ ಅಂತ. ಸೊ ಹೇಳದ್ನಲ್ಲ, ಸೊ ನೀವು 3 ಕೋಟಿ ದುಡಿಬೇಕು ಅಂತ ಅಂದರೆ ನಿಮ್ಮದು ತಿಂಗಳಾದಾಯ ಹತ್ತಿರ 60,000-70,000 ಇರಬೇಕು. 40 ವರ್ಷ ದುಡಿಬೇಕು, ಅದು ನೀವು 40 ವರ್ಷ. ಹೇಳದ್ನಲ್ಲ, ನೀವು 25,000 ದುಡಿದ್ರು 1.2 ಕೋಟಿ ಅಷ್ಟೇ ಆಗೋದು. ಕ್ರೇಜಿ ಗುರು. 3 ಕೋಟಿ ಉಳಿಸೋದು ಒಬ್ಬ ನಾರ್ಮಲ್ ವ್ಯಕ್ತಿಗೆ ಅಸಾಧ್ಯ ಅಂತಲೇ ಅನ್ಬೋದು, ಸಾಧ್ಯನೇ ಇಲ್ಲ. ಹೇಳದ್ನಲ್ಲ, ಒಂದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ, ಅಪ್ಪನೋ ತಾತನೋ ಏನೋ ಮಾಡಿರಬೇಕು, ನೀವು ಅದನ್ನು ಮಾರ್ಕೋಬೇಕು, ದುಡ್ಡು ಮಾಡ್ಕೋಬೇಕು. ನೀವೇ ದುಡಿದು ನೀವೇ ಉಳಿಸ್ತೀನಿ, ಸಾಧ್ಯ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ನ್ಯಾಯವಾಗಿ ದುಡಿದ್ರೆ ಸಾಧ್ಯನೇ ಇಲ್ಲ, ಯಾರ ತಲೆ ಹೊಡಿಬೇಕಷ್ಟೇ. ಇನ್ನು ದುಡಿಯೋದು ಆ್ಯಕ್ಚುಲಿ ಒಂದು ಸ್ಕಿಲ್ ಆದರೆ ಅದನ್ನು ಉಳಿಸೋದು ಕೂಡ ಇನ್ನೊಂಥರ ಸ್ಕಿಲ್ಲು. ನಮ್ಮ ದೇಶದಲ್ಲಿ ತುಂಬ ಜನಕ್ಕೆ ಒಂದು ಸ್ಕಿಲ್ಲೇ ಇಲ್ಲ ಅಂದ್ಕೊಳ್ಳಿ, ಆಯಿತಾ? ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಯಾರೋ ಒಬ್ಬ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲದ ವ್ಯಕ್ತಿಗೆ, ಯಾರೊಬ್ಬ ರೋಡಲ್ಲಿ ಒಂದು ತರಕಾರಿ ಮಾರುವಂಥ ವ್ಯಕ್ತಿ ಅಂತ ಅಂದ್ಕೊಳ್ಳಿ, ಅವನಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ. ದುಡಿಯೋಕ್ಕೆ ಬರುತ್ತೆ ಅವನಿಗೆ, ಬಟ್ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ ಅವನಿಗೆ. 1 ಕೋಟಿಯನ್ನು ಕೊಟ್ಟರೆ ನೀವು, ಆ ವ್ಯಕ್ತಿ ಏನು ಮಾಡ್ಬೋದು, ಏನು ಮಾಡ್ತಾನೆ? ಅವನಿಗೆ ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲ ಅಂತ ಅಂದರೆ ಆ ದುಡ್ಡನ್ನು ತಗೊಂಡೋಗಿ ಒಂದು ಜಮೀನು ತೊಗೋತಾನೆ ಅಂದ್ಕೊಳ್ಳಿ, ಅಥವಾ ಒಂದು ಸೈಟ್ ಅಥವಾ ಒಂದು ಮನೆ ತೊಗೋತಾನೆ ಅಂತ ಅಂದ್ಕೊಳ್ಳಿ, ಆಯಿತಾ? ಅಥವಾ ಅವನ ಹೆಂಡತಿಗೆ ಒಂದು ಗೋಲ್ಡನ್ನು, ಇಷ್ಟು ಗ್ರಾಮ್ ಎಷ್ಟು ಗೋಲ್ಡನ್ನು ಮಾಡಿಸ್ಕೊಡ್ತಾನೆ. ಯೂಶ್ವಲಿ ನಾವು ಮಿಡಲ್ ಕ್ಲಾಸ್ ಜನಗಳು ಎಲ್ಲ ಅಂದೇ ಮಾಡೋದು, ನಮ್ಮೆಲ್ರಿಗೂ ಒಂದು ಮನೆ ತಗೋಬೇಕು ಅಂತ ಇರುತ್ತೆ. ಅವನೇನು ಮಾಡ್ತಾನೆ, 1 ಕೋಟಿಯನ್ನು ಕಂಪ್ಲೀಟ್ ಒಂದು ಮನೆ ತಗೋತಾನೆ, ಒಂದು ಮನೆ ಇರೋದಕ್ಕೆ ಹೆಂಡತಿಗೆ ಗೋಲ್ಡ್ ಮಾಡಿಸ್ಕೊಡ್ತಾನೆ. ನೆಕ್ಸ್ಟ್ ದಿನ ಬಂದ್ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ತರಕಾರಿಯನ್ನು ಮಾರ್ತಾ ಬಂದು ನಿಂತ್ಕೋತಾನೆ. ಬುದ್ಧಿವಂತ ಆದರೆ ಅವನಿಗೇನು ಕೆಲಸ ಅದು ನೆಕ್ಸ್ಟ್ ಮಾಡಬಾರ್ದು ಅಂತ ಅಲ್ಲ, ಅವನ ಲೈಫನ್ನು ನೆಕ್ಸ್ಟ್ ನಾಳೆ ಅವ್ನು ದುಡಿಯೋಕ್ಕಾಗಿಲ್ಲ ಅಂದರೂ ಜೀವನ ಮಾಡೋ ರೀತಿ ಮಾಡ್ಕೊಳ್ಳುವಂಥದ್ದು ನಂಗೆ ಅನ್ನಿಸ್ದಂಗೆ ಒಳ್ಳೇದು, ಅವ್ನ ಮನೆ ತಗೊಳ್ಳೋಕ್ಕಿಂತ ಹೆಂಡ್ತಿಗೆ ಒಡವೆ ಮಾಡ್ಸೋಕ್ಕಿಂತ ಅಂತ ನನ್ನ ಒಂದು ಅಭಿಪ್ರಾಯ. ಅದು ಇನ್ನೊಬ್ಬೊಬ್ರಿಗೆ ಚೇಂಜ್ ಆಗ್ಬೋದು. ಎಷ್ಟು ದಿನ ಅಂತ ಒಬ್ಬ ವ್ಯಕ್ತಿ ದುಡಿಯೋಕ್ಕಾಗತ್ತೆ ಅಲ್ವಾ? ಅವನ ಫೈನಾನ್ಷಿಯಲ್ ಸೇಫ್ಟಿಯನ್ನು ಫಸ್ಟ್ ನೋಡಿಕೊಂಡು ಮನೆಗೇನೆ ತೊಗೊಂಡು ಸರಿ ಆಗ್ತಿತ್ತು. ಈಗೆಲ್ಲ ಮನೆಯೆಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ದಿನ ಅದೇ ಥರ ಕಷ್ಟಪಡಬೇಕು ಅವನು ದುಡಿಯೋದಕ್ಕೋಸ್ಕರ, ಊಟಕ್ಕೋಸ್ಕರ ಅಂತ ಅಂದರೆ 1 ಕೋಟಿ ಬಂದು ಏನು ಉಪಯೋಗ ಆಯಿತು? ಇದು ನನ್ನ ಒಪಿನಿಯನ್ ನೋಡಿ, ನಿಮಗೆ ಅದು ಬೇರೆ ಅನ್ನಿಸ್ಬೋದು. ನನಗೆ ಅನಿಸಿದ್ದು ನಾನು ನಿಮಗೆ ಹೇಳಿದ್ದೀನಿ. ಸೊ ದುಡಿಯುವಂಥದ್ದು ಒಂದು ರೀತಿ ಸ್ಕಿಲ್ ಆದರೆ
ದುಡ್ಡನ್ನು ಉಳಿಸುವಂಥದ್ದು, ಕಾಪಾಡ್ಕೊಳ್ಳೋದು ಕೂಡ ಇನ್ನೊಂದು ರೀತಿಯ ಸ್ಕಿಲ್. ಅದು ಎಲ್ರಿಗೂ ಕೂಡ ಇರೋದಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೆಲ್ಲರೂ ಕೂಡ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಪಿಸು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು, ನಾವೆಲ್ಲರೂ ಕೂಡ ದುಡ್ಡಿನ ಹಿಂದೆ ಓಡ್ತಾ 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 ನಾವು ಯಾಕೆ ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತು ಬಿಡ್ತೀವಿ. ಒಂದ್ಸಲ ಯೋಚನೆ ಮಾಡಿ, ದುಡ್ಡಿನ ಹಿಂದೆ ಓಡ್ತಾ 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 ನಾವು ಯಾಕೆ ಅದ್ರ ಹಿಂದೆ ಓಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತು ಬಿಡ್ತೀವಿ. ಅಲ್ಟಿಮೇಟ್ಲಿ ನಾವು ಯಾಕೆ ದುಡಿತಾ ಇದ್ದೀವಿ? ನಮ್ಮ ಖುಷಿಗೋಸ್ಕರ. ನಿಮ್ಮಲ್ಲಿ ಕೆಲವು ಜನ ಅನ್ಬೋದು, ಖುಷಿಗಲ್ಲಪ್ಪ, ನನಗೆ ಕಾರ್ ಬೇಕು, ನನಗೆ ಮನೆ ಬೇಕು, ನನಗೆ ಜಮೀನು ಬೇಕು, ನನಗೆ ಚಿನ್ನ ಬೇಕು. ಈ ರೀತಿ ನೀವೆಲ್ಲರೂ ಕೂಡ ಅನ್ಬೋದು. ಅಲ್ಟಿಮೇಟ್ಲಿ ಯೋಚನೆ ಮಾಡಿ, ನಾವು ಕಾರ್ ಯಾಕೆ ತೊಗೋತೀವಿ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ. ಎಲ್ಲಿ ಹೋಗ್ತೀವಿ? ಟ್ರಿಪ್ಪಿಗೆ ಹೋಗ್ತೀವಿ, ಅಥವಾ ಒಂದು ಮದುವೆಗೆ ಹೋಗ್ತೀವಿ, ಒಂದು ಫಂಕ್ಷನ್ಗೆ ಹೋಗ್ತೀವಿ. ಟ್ರಿಪ್ಪಿಗೆ ಯಾಕೆ ಹೋಗ್ತೀವಿ? ನಮ್ಮ ಖುಷಿಗೋಸ್ಕರ ಹೋಗ್ತೀವಿ. ಯಾವುದೋ ಮದುವೆಗೆ ಹೋಗ್ತೀವಿ, ಅಲ್ಲೂ ಕೂಡ ಸಂಭ್ರಮ ಆಚರಣೆಗೋಸ್ಕರ ಹೋಗ್ತೀವಿ, ನಮ್ಮ ಖುಷಿಗೋಸ್ಕರ ಹೋಗ್ತೀವಿ. ಅಲ್ಟಿಮೇಟ್ಲಿ ಕಾರ್ ತಗೋತಾ ಇರುವಂಥದ್ದು ನಮ್ಮ ಖುಷಿಗೋಸ್ಕರ. ಮನೆ ತಗೋತಾ ಇದ್ದೀರಾ, ನಮ್ಮ ಸ್ವಂತ ಮನೇಲಿ ಇದ್ದೀವಿ ಅಂದ್ಬಿಟ್ಟು ನಮ್ಮ ಖುಷಿಗೋಸ್ಕರ ನಾವು ಮನೆ ತಗೋತಾ ಇದ್ದೀವಿ. ಅಥವಾ ಏನೋ ಚಿನ್ನ ತಗೋತೀರ, ನಮ್ಮ ಖುಷಿಗೋಸ್ಕರ. ಅಲ್ಟಿಮೇಟ್ಲಿ ನಾವು ದುಡಿತಾ ಇರುವಂಥದ್ದು ನಮ್ಮ ಖುಷಿಗೋಸ್ಕರ. ಆದರೆ ಈ ದುಡ್ಡಿನ ಹಿಂದೆ ಹೋಗ್ತಾ 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 ನಾವು ಆ ಖುಷಿಯನ್ನೇ ಮರೆತು ಬಿಡ್ತೀವಿ. ಯಾಕೆ ಆ ದುಡ್ಡಿಂದ ಹೋಗ್ತಾ ಇದ್ದೀವಿ ಅನ್ನೋದನ್ನೇ ಮರೆತು ಬಿಡ್ತೀವಿ. ಆ ಖುಷಿಯನ್ನೇ ಮರೆತು ಬಿಡ್ತೀವಿ. ದಯವಿಟ್ಟು ಈ ವಿಷಯ ತಲ್ಲಿಟ್ಕೊಳ್ಳಿ. ಹೌದು, ದುಡಿಬೇಕು, ಆದರೆ ಎಷ್ಟೇ ದುಡಿದ್ರೂ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಅಂದರೆ ಏನು ಉಪಯೋಗ? ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.